ಸರ್ ಯಾವಾಗ್ಲಾರು ರಾಗಿ ಬಾಲ್ ರಾಗಿ ಬಾಲ್ ಅಂಡ್ ಸೊಪ್ಪು ನೋಡಿ ಸೂಪರ್. ರಾಗಿ ಮುದ್ದೆ ಇವತ್ತು ನೀವು ನಿಯೋ ಅಂತ ಮಾಡಿದಿರಿ, ಇನ್ನೊಂದು ಯಾವ್ದು ಟರ್ಬೋ ಅಂತ ಮಾಡಿದಿರಿ, ಅಲ್ಟ್ರಾ ಅಂತ ಮಾಡಿದಿರಿ. 3 ಮಿಷಿನ್ ನ ಒಟ್ಟಿಗೆ ಲಾಂಚ್ ಮಾಡ್ಬಿಟ್ರಿ. ರಾಗಿ ಮುದ್ದೆ ಎಷ್ಟು ಫೇಮಸ್ ಅನ್ನೋದು ಸೂರತ್ ತನಕ ಹೋಗಿದೆ. ಬಟ್ ಇವಾಗ ನಾವು 3 ಮಾಡೆಲ್ ಮಾಡೋ ಕಾರಣ ಏನಕ್ಕೆ ಅಂದ್ರೆ ಸುಮ್ಮನೆ ಕಾಮನ್ ಮಿಡಲ್ ಪೀಪಲ್ಗೂ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಕೊಡಬೇಕು ಅಂತ. ಅವ್ರ ಬಜೆಟಿಗೆ ಯಾವ ಮಷಿನ್ಸ್ ಬರುತ್ತೋ ಅದನ್ನ ತಗೋತಾರೆ ಪಾಪ, ಆಮೇಲೆ ಸಫರ್ ಪಡ್ತಾರೆ. ಆಮೇಲೆ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಮಾಡೆಲ್ 500 800 ಏನಿದೆಯೋ ಅದರಲ್ಲೇ ಲೋ ಬಜೆಟಲ್ಲಿ ಮಷಿನ್ಸ್ ತಂದಿದ್ದೀವಿ. ನೋಡಿ ಹೆಣ್ಮಕ್ಳಿಗೆ ಗುಡಿ ಕೈಗಾರಿಕೆ ಎಷ್ಟು ಉಪಯೋಗ ಗೊತ್ತಾ? ಅದರಲ್ಲೂ HSW ಅಂತೂ ಕ್ರಾಂತಿ ಮಾಡಿಬಿಟ್ಟಿದೆ. ಏನಂತಂದ್ರೆ ಬರೀ ಸಿಟಿಗಳಲ್ಲಿ ಅಷ್ಟೇ ಅಲ್ಲ, ನಿಮ್ಗೆ ಏನಂತಂದ್ರೆ ಒಂದು ತುಂಬ ಗಡಿ ಪ್ರದೇಶಗಳಲ್ಲಾಗ್ಬೋದು, ಒಂದು ಕುಗ್ರಾಮಗಳಲ್ಲಾಗ್ಬೋದು, ಮನೆಯಲ್ಲೇ ಹೆಣ್ಣುಮಕ್ಳು ಆರಾಮಾಗಿ ಮಿಷಿನ್ ಇಟ್ಕೊಂಡು ಈಗ ಫೋನ್ ಇರೋದ್ರಿಂದ ಎಷ್ಟೊಂದು ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಹಾಕಿ ಅವ್ರ ಮನೆ ಬೆಳಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬಹುಮುಖ್ಯವಾದ ಕಾರಣ ನಮ್ಮ ಸರ್ರು. ಸರ್, ನಮ್ಮ ಕರ್ನಾಟಕದಲ್ಲಿ ನಿಮಗೆ ಯಾವ ಫುಡ್ ಇಷ್ಟ? ಸರ್ ಬೆಣ್ಣೆ ದೋಸೆ ಸೂಪರ್. ಬೆಣ್ಣೆ ದೋಸೆ ನೋಡಿ ತುಂಬಾ ಇಷ್ಟ ಅಂತೆ. ಸರ್ ಯಾವಾಗ್ಲಾರು ರಾಗಿ ಬಾಲ್ ರಾಗಿ ಬಾಲ್ ಅಂಡ್ ಸೊಪ್ಪು ನೋಡಿ ಸೂಪರ್. ರಾಗಿ ಮುದ್ದೆ ಬಸ್ಸಾರಲ್ಲೇ ಇದೆ ಅಂತ ಹೇಳಿ ನಮ್ಮ ಅಪ್ಪು ಸರ್ ಹಾಡಿಲ್ವಾ? ನೋಡಿ ಅಪ್ಪು ಸರ್ ಹಾಡಿದ್ದಾರೆ. ರಾಗಿ ಮುದ್ದೆ ಎಷ್ಟು ಫೇಮಸ್ ಅನ್ನೋದು ಸೂರತ್ ತನಕ ಹೋಗಿದೆ. HSW ಇಂದ ತುಂಬಾ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಮಾಡಿದ್ದೀರಿ ಸರ್, ನಿಮಗೆ ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್. ಮತ್ತೆ ಇವತ್ತು 3 ಮಿಷಿನ್ ನ ಲಾಂಚ್ ಮಾಡಿದ್ದೀರಿ. ಇನ್ನ ಒಂದಷ್ಟು ಬಡ ಹೆಣ್ಮಕ್ಳು ಮನೆಗೂ ಕೂಡ ಹೋಗ್ತಾ ಇದೆ, ಇನ್ನೊಂದಷ್ಟು ಕೆಳಮಟ್ಟದ ಮನೆಗೂ ಹೋಗ್ಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿ HSW ನಾವು ಹೇಳ್ದಂಗೆ ಕುಗ್ರಾಮಗಳಿಗೆಲ್ಲ ಹೋಗ್ಬಿಟ್ಟಿದೆ. ಅಂದ್ರೆ ನಾನಂತೂ ತುಂಬಾ ವಿಡಿಯೋಸ್ಗಳು ನೋಡಿ ಮೆಸ್ಮರೈಸ್ ಆಗ್ಬಿಟ್ಟಿದ್ದೀನಿ ಮೇಡಮ್. ಇವತ್ತು ನೀವು ನಿಯೋ ಅಂತ ಮಾಡಿದಿರಿ, ಇನ್ನೊಂದು ಯಾವ್ದು ಟರ್ಬೋ ಅಂತ ಮಾಡಿದಿರಿ, ಅಲ್ಟ್ರಾ ಅಂತ ಮಾಡಿದಿರಿ. 3 ಮಿಷಿನ್ ನ ಒಟ್ಟಿಗೆ ಲಾಂಚ್ ಮಾಡ್ಬಿಟ್ರಿ. ಹೌದು. ಇವರ ಅಣ್ಣ ಇರೋದಾ ಅಥವಾ ತಮ್ಮ ಇರೋದಾ 5G? ಅಣ್ಣ ತಮ್ಮ ಆಗ್ಬಿಟ್ಟಿರೋದು, ಇವಾಗ 5G ಬಂದ್ಬಿಟ್ಟು ತಮ್ಮ ಆಗಿರೋದು. ಇವರೆಲ್ಲ ಈಗ ಅಣ್ಣಂದ್ರ ಆಗ್ತಾರೆ. ನೋಡಿ ಅಣ್ಣಂದಿರಾಗ್ತಾರಂತೆ. ಬಂದಿದೆ, ಇದರ ಫ್ಯೂಚರ್ಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಲಾಂಚ್ ಆಗಿದೆ ಸೂಪರ್ ಆಗಿ ಮಾರ್ಚ್ 14ನೇ ತಾರೀಕು. ಮೇಡಮ್, ಮಧು ಸೋಯಿಂಗ್ ಮಿಷಿನ್ ಇಂದ ತುಂಬಾ ಜನಕ್ಕೆ ನೀವೇನಂತಂದ್ರೆ ಒಂದು ಎಂಕರೇಜ್ಮೆಂಟ್ ಕೊಟ್ಟಿದ್ದೀರಿ. ಈ ತರ ಮಿಷಿನ್ಗಳನ್ನ ಕೊಟ್ಟು ಅವ್ರ ಜೀವನದಲ್ಲಿ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡೋ ತರ, ಬಿಸ್ನೆಸ್ ಅಲ್ಲಿ ಟಾಪ್ ಆಗಿ ಬರೋ ತರ ಮಾಡಿದಿರಿ. ಈ ಮಿಷಿನ್ಗಳನ್ನ ಬಿಟ್ಟು ಇನ್ನು ಟಾಪ್ ಅಲ್ಲಿ ಬರೋ ತರ ಮಾಡ್ತಾರೆ, ಹೇಳ್ಬಿಡಿ ಮೇಡಮ್. ಈ ಮಷಿನ್ಸ್ ನಾವು ಒಟ್ಟಿಗೆ ಒಂದೊಂದೇ ನಮ್ಮ ಹತ್ರ ಇದ್ದಿದ್ದು. ಮುಂಚೆ 5G ಅಲ್ಲಿ ತುಂಬ ಕಾಂಪಿಟೇಷನ್ ಬಂತು 5G ಅಲ್ಲಿ, ಅದರಲ್ಲೂ ನಾವು ತುಂಬ ಮಷಿನ್ ಸೇಲ್ ಮಾಡಿದ್ದೀವಿ. ಅದೇ ಥರ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ. ಬಟ್ ಇವಾಗ ನಾವು 3 ಮಾಡೆಲ್ ಮಾಡೋ ಕಾರಣ ಏನಕ್ಕೆ ಅಂದರೆ ಸುಮ್ಮನೆ ಕಾಮನ್ ಮಿಡಲ್ ಪೀಪಲ್ಗೂ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಕೊಡಬೇಕು ಅಂತ. ಏನಕ್ಕೆಂದರೆ ಇವಾಗ ಎಲ್ಲರಿಗೂ ಲೋನ್ ಸಿಗಲ್ಲ, ಎಲ್ಲರಿಗೂ ಸಬ್ಸಿಡಿ ಸಿಗಲ್ಲ, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತದೆ ಪಾಪ. ಏನಕ್ಕೆ ನಮ್ಮ ವೀಡಿಯೋಸಲ್ಲಿ ನೀವು ನೋಡಿರ್ತೀರ, ಮಧು ಸೋಯಿಂಗ್ ಮಿಷನ್ 1 ವರ್ಷ 1.5 ವರ್ಷ ಕಾದು ಲೋನ್ ತಗೊಂಡು ಮಾಡಿದ್ದಾರೆ. ಆ 1.5 ವರ್ಷನೂ ಅವ್ರಿಗೆ ಲಾಸ್ ಅಲ್ವಾ ಸರ್? ಹೌದು, ಕರೆಕ್ಟ್ ಅಲ್ವಾ? ಯಾವತ್ತೇ ಆಗಲಿ ಒಂದೊಂದು ದಿನಕ್ಕೆ ದುಡಿಮೆಗೆ ಒಂದೊಂದು ದಿನನೂ ನಮಗೆ ಉಪಯುಕ್ತವಾಗಿರ್ತದೆ. ಆ 1 ವರ್ಷ ಕಾದು ತಗೋತಾರೆ ಅಂದರೆ ನಾವು ಅದೇ ಥರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಸರ್ ಹತ್ರ ಡಿಸ್ಕಸ್ ಮಾಡಿ, ಈ ಥರ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಕಾಂಪಿಟೇಷನ್ ಬಂದಾಗ ಏನೋ ಕೆಲವೊಂದು ಪೀಪಲ್ಸ್ ಅರ್ಥ ಮಾಡ್ಕೋತಾರೆ, ಏನಕ್ಕೆ ನಮ್ಮದು ಪ್ರೈಸ್ ಜಾಸ್ತಿ, ಬೇರೆ ಕಾಂಪಿಟೇಟರ್ಸ್ದು ಪ್ರೈಸ್ ಯಾಕೆ ಕಡಿಮೆ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾರೆ. ಕೆಲವೊಬ್ರಿಗೆ ಏನಾಗುತ್ತೆ, ಆ ಟೈಮಲ್ಲಿ ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ ಕೆಲವೊಬ್ರಿಗೆ. ಸೊ ಆವಾಗ ಅವ್ರಿಗೆ ಮಷಿನ್ ಬೇಕು, ಲೋ ಆಗಿ ಕಡಿಮೆ, ನಮ್ಗೆ ಅವ್ರ ಬಜೆಟಿಗೆ ಯಾವ ಮಷಿನ್ಸ್ ಬರುತ್ತೋ ಅದನ್ನು ತಗೋತಾರೆ ಪಾಪ, ಆಮೇಲೆ ಸಫರ್ ಪಡ್ತಾರೆ. ಆಮೇಲೆ ನಮ್ಮ ಹತ್ರ ಬರ್ತಾರೆ, ಇಲ್ಲ ಇದು ನಾವು ನೋಡಿದ್ವಿ, ಈ ಥರ ನಮಗೆ ಪ್ರೈಸ್ ವರ್ಕೌಟ್ ಆಗಲಿಲ್ಲ, ಅದಕ್ಕೆ ನಾವು ಈ ಥರ ತೊಗೊಂಡ್ವಿ, ಈ ಥರ ನಮ್ಗೆ ಸೆಟ್ ಆಗ್ತಿಲ್ಲ ಮೇಡಮ್, ನೀವಾದರೂ ಮಾಡಿ, ಏನಾದರೂ ಮಾಡಿಕೊಡಿ ಅಂತಾರೆ. ಆವಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾವು ಇವಾಗ ಕಡಿಮೆ ಬಜೆಟಲ್ಲಿ ಕಾಮನ್ ಪೀಪಲ್ಲು ಅವ್ರಿಗೆ ಲೋನು ಆಗುತ್ತೆ, ನಮ್ಮಲ್ಲೂ ಲೋನ್ ಅವೈಲಬಿಲಿಟಿ ಇದೆ. ಇನ್ ಕೇಸ್ ಅವ್ರಿಗೆ ಲೋನ್ ಆಗಲಿಲ್ಲ ಅಂದ್ರೆ ಕಡಿಮೆ ಬಜೆಟಲ್ಲೇ ಅವ್ರು ಕೇಳೋ 500 by 800 ಮಾಡಲೇ, ಏನಕ್ಕೆ ಚಿಕ್ಕ ಫ್ರೇಮು ನಮ್ಮಲ್ಲಿ ಅವೈಲೇಬಲ್ ಇದೆ. ಆ ಫ್ರೇಮ್ಸಲ್ಲಿ ಬ್ಲೌಸ್ ಮಾಡೋಕ್ಕಾಗಲ್ಲ, ಸೊ ಅವರು ಪರದಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಸ್ಟ್ಯಾಂಡರ್ಡ್ ಮಾಡೆಲ್ 500 800 ಏನಿದೆಯೋ ಅದರಲ್ಲೇ ಲೋ ಬಜೆಟಲ್ಲಿ ಮಷಿನ್ಸ್ ತಂದಿದ್ದೀವಿ. ಅದರಲ್ಲೇ 5Gನ ಇವಾಗ ನೆಕ್ಸ್ಟ್ ಫೀಚರ್ಸು ಟರ್ಬೋ ಅಲ್ಟ್ರಾ ಅಂತ ಬಂದಿದೆ. ಅಲ್ಟ್ರಾ ಮತ್ತು ಟರ್ಬೋಲ್ಲೂ ಅಷ್ಟೇ ಫೀಚರ್ಸ್ ಚೇಂಜಸ್ ಆಗಿದೆ, ಹೈಲಿ ಫೀಚರ್ಸ್. ಅದು ಇಷ್ಟು ದಿನ ನಾನೇನು ಹೇಳ್ತಾ ಇದ್ದೆ ನಿಮಗೆ, 5Gಯಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ, ನೀವು ಯಾವುದೇ ಬ್ರ್ಯಾಂಡು ಬಂದರೂ ನಮಗೆ ಕಂಪ್ಯಾರಿಟಿವ್ ಕೊಡೋಕ್ಕಾಗಲ್ಲ ಅಂತ. ಸೊ ಅದೇ ಥರ ಇವಾಗ ನಮಗೆ ಅಲ್ಟ್ರಾದಲ್ಲೂ ಮತ್ತು ಟರ್ಬೋದಲ್ಲೂ ಅಷ್ಟೇ ಫೀಚರ್ಸ್ ಅಪ್ಡೇಟೆಡ್ ಆಗಿದೆ. ಆ ಫೀಚರ್ಸ್ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಮಧು ಸೋಯಿಂಗ್ ಮಿಷನ್ಗೆ ಭೇಟಿ ಮಾಡಬೇಕು. ನಿಮ್ಗೆ ಅಲ್ಲೇ ನಾನು ಆ ಫೀಚರ್ಸ್ ತಿಳಿಸ್ಕೊಡ್ತೀನಿ. ಆಮೇಲೆ ಪ್ರತಿಯೊಂದು ಏನೇ ಚೇಂಜಸ್ ಬಂದರೂ, ಏನೇ ನಮ್ಮಲ್ಲಿ ಬದಲಾವಣೆ ಬಂದರೂ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ, ಅದಕ್ಕೊಂದು ಯೂಸ್ಫುಲ್ ಆಗಿರುತ್ತೆ ಕಸ್ಟಮರ್, ಅದನ್ನು ತಿಳ್ಕೊಬೇಕು. ಸೊ ಏನಕ್ಕೆ ಅಂದರೆ ಕಾಮನ್ ಪೀಪಲ್ ಅವಾಗ ವರ್ಕ್ ಮಾಡ್ಬೋದು, ಅವ್ರ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೋದು, ಯಾವುದೇ ಥರ ತೊಂದರೆಗಳಾಗಲ್ಲ. ಏನಕ್ಕೆ ನಮ್ಮಲ್ಲಿ ಪ್ರತಿಯೊಂದು ರಾ ಮೆಟೀರಿಯಲ್, ಸರ್ವಿಸ್
ಸ್ಪೇಸ್, ಡಿಸೈನರ್ಸ್ ಕಂಪ್ಲೀಟ್ ಪ್ಯಾಕೇಜ್ ನಮ್ಮಲ್ಲಿದೆ. ಎಷ್ಟೊಂದು ಕಸ್ಟಮರ್ ನಮ್ಮ ಅಂಗಡಿಗೆ ಬರ್ತಾರೆ, ಮಷಿನ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ, ಮೆಟೀರಿಯಲ್ಸ್ ಬರ್ತಾರೆ, ಡಿಸೈನರ್ಸ್ ಬರ್ತಾರೆ. ಸೊ ಅವ್ರುಗಳಿಗೆ ನಮ್ಮ ಕಸ್ಟಮರ್ಗೆ ನಮ್ಮ ಮಧು ಸಿಂಗ್ ಮಿಷನ್ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಏನು ಅಂದರೆ ನಾವು ಮಿಷಿನ್ ಪರ್ಚೇಸ್ ಮಾಡಿ ಬೇರೆ ಕಡೆ ನಾವು ಎಲ್ಲೂ ಕಳ್ಸೋಕ್ಕೆ ಇಷ್ಟಪಡಲ್ಲ. ಹೆಂಗೆ ಅಂದರೆ ಒನ್ಸ್ ನಮ್ಮ ಶಾಪಿಗೆ ಎಂಟ್ರಿ ಆದರೆ ಪ್ರತಿಯೊಂದು ಅವ್ರಿಗೆ ಇಲ್ಲೇ ಇರ್ತದೆ. ಸೊ ಯಾವುದೇ ಥರ ಅವ್ರಿಗೆ ತೊಂದರೆಗಳಾಗಬಾರ್ದು. ಏನಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಇನ್ವೆಸ್ಟ್ ಮಾಡಾದ್ಮೇಲೆ ಅವ್ರಿಗೆ ಅದನ್ನ ಅಲ್ಲಿ ತೊಗೊಳ್ಳಿ, ಇದನ್ನ ಇಲ್ಲಿ ತೊಗೊಳ್ಳಿ, ಅದನ್ನ ಅಲ್ಲಿ ತೊಗೊಳ್ಳಿ ಅಂತಂದರೆ ಯಾರಿಗೇ ಆಗಲಿ ಫ್ರಸ್ಟ್ರೇಷನ್ ಆಗುತ್ತೆ. ಕೆಲವೊಂದು ಕುಗ್ಗು ಗ್ರಾಮಗಳು ತೊಗೊಂಡಿದ್ದಾರೆ. ಏನಕ್ಕೆ ನಾವು ರಿವ್ಯೂ ವಿಡಿಯೋ ಮಾಡೋಕೆ ಹೋದಾಗೆ ನಮಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಆಮೇಲೆ ಆ ಟೈಮಲ್ಲಿ ಹೋದಾಗ ನಮಗೂ ಭಯ ಆಯಿತು. ಈ ಜಾಗದಲ್ಲೂ ಬಂದು ಇಷ್ಟು ಹಳ್ಳಿಗಳಲ್ಲೂ ಬಂದು ಹೆಂಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಾವು ಸಿಟಿ ಲೆವೆಲಲ್ಲಿ ಇದ್ದೂ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ಕಸ್ಟಮರ್ ಹೇಳ್ತಾರೆ. ಬಟ್ ಅಷ್ಟು ಒಳಗಡೆ ಇಂಟೀರಿಯರ್ ಪ್ಲೇಸ್ಗೆ ಹೋಗಿ ಅವರು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಎಂಬ್ರಾಯ್ಡ್ರಿ ಮಿಷನಿಂದ ಅವ್ರು ಮನೆ ಕಟ್ಟಿದ್ದಾರೆ, ಮಕ್ಕಳನ್ನ ಓದಿಸಿದ್ದಾರೆ. ಸುಮಾರು ಹಿಸ್ಟ್ರಿ ನಮ್ಮ ಪೇಜಲ್ಲಿ ನಿಮ್ಗೆ ಸಿಗುತ್ತೆ, ಅದ್ರ ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ಸೊ ಅದೇ ಥರ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಲೇ ಇವಾಗ 3 ಮಾಡೆಲ್ ಲಾಂಚ್ ಮಾಡಿದ್ವಿ. ಎಲ್ಲದು ಅಪ್ಡೇಟೆಡ್ ಇರುತ್ತೆ. ಆಮೇಲೆ 3 ಮಾಡೆಲ್ ಬಂದಾಗ ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಕೊಡಲ್ಲ ನಾವು, ಸರ್ವಿಸ್ ಕಾಂಪ್ರಮೈಸ್ ಇರಲ್ಲ. ಆಮೇಲೆ ಇವಾಗೇನು ಲೇಟೆಸ್ಟ್ ಟ್ರೆಂಡ್ ಇದೆ, ಎಲ್ಲ ಥರ ಲೈಕ್ ಬೀಡ್ಸ್ ವರ್ಕು, ಈ ಥರ ಬೀಡ್ಸ್ ವರ್ಕು, ಸ್ಟೋನ್ ವರ್ಕು, ಜರ್ದೋಸಿ ವರ್ಕ್, ಎಲ್ಲ ಥರ ವರ್ಕ್ ಮಾಡ್ಬೋದು. ನೀವು ಲೆಸ್ ಪ್ರೈಸ್ ಸಿಕ್ತು ಅಂದ್ಬಿಟ್ಟು ಯಾವುದಕ್ಕೂ ಕಾಂಪ್ರಮೈಸ್ ಆಗಿ ಅಂತ ನಾವು ನಿಮ್ಗೆ ಹೇಳ್ತಾ ಇಲ್ಲ. ಸೊ ಒಮ್ಮೆ ನಮ್ಮದು ಮಧು ಸಿಂಗ್ ಮಷಿನ್ ಭೇಟಿ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ನೋಡಿ, ಒಂದು ವಿಷಯ ಅಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. HSWಗೂ ನನಗೂ ತುಂಬ ನಂಟಿದೆ. ಹೋಟೆಲ್ ಇಲ್ಲದೆ ಇರೋ ಊರಿಗೂ ಕೂಡ HSW ಮಿಷಿನ್ ಹೋಗಿದೆ ಅಂದರೆ ನೀವು ನಂಬ್ತೀರಾ? ಆರಾಮಾಗಿ ಮಧು ಸಿಂಗ್ ಮಿಷಿನ್ ಪೇಜಲ್ಲಿ ವಿಡಿಯೋಸ್ ಇದೆ ನೋಡಿ. ನನಗೆ ಹೋಟೆಲ್ ಸಿಗಲಿಲ್ಲ, 4 ಕಿಲೋಮೀಟ್ರ್ ಹೋಗಿ ಊಟ ಮಾಡ್ಕೊಂಬಂದೆ. ಆದರೆ ಆ ಮಿಷಿನ್ಗೆ ಡಿಮ್ಯಾಂಡ್ ಹೆಂಗಿದೆ ಅಂತಂದರೆ ಸುತ್ತಲೂ ಏನಂದರೆ ಚಿಕ್ಕಮಗಳೂರು ಡಿಸ್ಟಿಕ್ಕು ಹೊಸದುರ್ಗದ ಹತ್ರ ಅಲ್ಲಿಗೆ ಬಂದು ಕೊಟ್ಟೋಗ್ತಾರೆ, ಅಷ್ಟೊಂದು ಡಿಮ್ಯಾಂಡ್ ಇದೆ. ಸೂಪರ್ ಒಂದು. ಆಮೇಲೆ ಇನ್ನೊಂದು ಏನಂದರೆ ಜೆರಾಕ್ಸ್ ಅನ್ನೋದು ಏನಂದರೆ ಅದೊಂದು ಕಂಪ್ನಿ. ಫೋಟೋ ಕಾಪಿ ಅನ್ನೋದು ನಾವು ಜೆರಾಕ್ಸ್ ಮಾಡ್ಕೊಳ್ಳೋದಕ್ಕೆ ಜೆರಾಕ್ಸ್ ಅಂತ ಆಗಿದೆಯಲ್ಲ, ಆ ಥರ HSW ಅಂದರೆ ಎಂಬ್ರಾಯ್ಡ್ರಿ ಅಂದರೆ HSW. ಇದು ಫಸ್ಟು ತಿಳ್ಕೊಳ್ಳಿ. ಇಲ್ಲ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಯಾವ್ದಾದ್ರು ಸರಿ ಕಡಿಮೆಗೆ ಅಂತ ನೀವು ತೊಗೊಂಡಾಗ ನೀವು ಖಂಡಿತ ಏನಂತಂದರೆ ನೆಕ್ಸ್ಟ್ ಚಾಯ್ಸ್ ಬರೋದೇ HSWಗೆ. ಇದನ್ನು ತಿಳ್ಕೊಳ್ಳಿ. ಆಮೇಲೆ ಮಧು ಸಿಂಗ್ ಮಿಷಿನ್ ಹೇಗೆ ಅಂತಂದರೆ ಒಂದೇ ರೂಫಿನ ಅಡಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಮತ್ತು ಎಲ್ಲ ಮೆಟೀರಿಯಲ್ಸ್ಗಳು ಎಲ್ಲ ಸರ್ವಿಸ್ಗಳು ಸಿಗೋವಂಥ ಜಾಗ. ಇದು ಬಂದು ನಿಮಗೆ ಪ್ರಸನ್ನ ಟಾಕೀಸು ಮಾಗಡಿ ರೋಡಲ್ಲಿದೆ. ಈ ಮಧು ಸಿಂಗ್ ಮಿಷಿನ್ ಅನ್ನೋದನ್ನ ನೀವೇನಾದರೂ ಕಂಠಪಾಠ ಅಲ್ಲ, ಮನಸ್ಸಲ್ಲಿ ಏರಿಸ್ಕೊಂಡ್ರೆ ಸಾಕು, ನೀವು ಜೀವನದಲ್ಲಿ ಒಂದು ಟಾಪ್ ಆಗಿ ಬರ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕೆ ಮುಂಚೆ ಮೇಡಮ್ ಇದನ್ನ ನೀವೇನಾದ್ರು ಪ್ರೈಸ್ ಹೇಳ್ತೀರಾ, ಇಲ್ಲ ಮಧು ಸಿಂಗ್ ಮಿಷಿನ್ ಬರ್ಬೇಕು? ಮಧು ಸಿಂಗ್ ಮಿಷಿನ್ ಭೇಟಿ ಮಾಡ್ಬೇಕು ಸರ್. ಎಲ್ಲ ನಾವ್ ಇಲ್ಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಹುಟ್ಸೋದ್ ಹೆಂಗೆ ಕಸ್ಟಮರ್ಗೆ? ಕ್ಯೂರಿಯಾಸಿಟಿ ಜೊತೆಗೆ ಅವರು ನಾವು ಹೇಳೋದಕ್ಕಿಂತ ಲೈವ್ ಆಗಿ ಬಂದು ಶಾಪಲ್ಲಿ ಡೆಮೋ ತಗೊಂಡಾಗ್ಲೇನೆ ಅವ್ರಿಗೆ ಇರೋ ಡೌಟ್ಸ್ ನಾವು ಕ್ಲಿಯರ್ ಮಾಡಿದಾಗ್ಲೇನೆ ಅವ್ರಿಗೆ ಕ್ಲಾರಿಫೈ ಆಗೋದು. ಕೆಲವೊಬ್ರು ಕಸ್ಟಮರ್ ಕಾಲ್ ಮಾಡಿ ನಮ್ಗೆ ಕೇಳ್ತಾರೆ. ಕಾಲಲ್ಲಿ ನಾನು ಎಷ್ಟೇ ಹೇಳಿದ್ರು ಅವ್ರು ಹೆಂಗೆ ತಗೋತಾರೆ ಅಂತ ನಾನು ರಿಯಾಕ್ಷನ್ ನಾನು ಎದುರುಗಡೆ ಇದ್ರೆ ನಾನು ಅವ್ರಿಗೆ ಗೈಡ್ ಮಾಡ್ಬೋದು, ಸಜೆಸ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಭೇಟಿಯಾಗಿ ನಿಜವಲ್ಲೂ ಹೇಳ್ತೀನಿ, ಈ ವಿಡಿಯೋ ನಿಮಗೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಇನ್ನು ಮುಂದೆ ವಿಡಿಯೋಗಳಲ್ಲಿ ಈ ಮಿಷಿನ್ಗಳ ಬಗ್ಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀವಿ. ಇವಾಗ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. HSW ಅವರು ಇವತ್ತು ಈ 3 ಮಿಷನ್ನ ಲಾಂಚ್ ಮಾಡಿದ್ದಾರೆ. ನಿಮಗೂ ಕಂಗ್ರ್ಯಾಚುಲೇಷನ್, HSWಗೂ ಕಂಗ್ರ್ಯಾಚುಲೇಷನ್. ನಾನಂತೂ ಥ್ಯಾಂಕ್ಸ್ ಅಲ್ಲ ಮೇಡಮ್, ಎಷ್ಟೋ ಹೆಣ್ಣು ಮಕ್ಕಳು ಅವ್ರ ಮನೆ ಬೆಳಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿದ್ದಾರೆ. ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಬಾಯ್ ಮೇಡಮ್.